ಇಲ್ಲಿ ಲೂಕನು ಬರೆದ ಪತ್ರಿಕೆ 15ನೇ ಅಧ್ಯಾಯ 11ನೇ ವಚನ ಧ್ಯಾನ ಮಾಡೋಣ ನಾವು. ಇನ್ನು ಆತನು ಹೇಳಿದ್ದು ಏನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಂಡನು. ತಂದೆ ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸ ಮೇಲೆ ಆ ಕಿರಿಯವನು ಎಲ್ಲ ಕೂಡಿಸಿಕೊಂಡು ದೂರದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಬದುಕಿ ತನ್ನ ಆಸ್ತಿಯನ್ನು ಸೊರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ದೇಶದಲ್ಲೆಲ್ಲ ಘೋರವಾದ ಬರ ಬಂತು. ಏನು ಗತಿ ಆಯಿತು? ಬರ ಬಂತು. ಜೀವಿತದಲ್ಲಿ ಬರಗಾಲದಲ್ಲಿ ನನ್ನ ಜೀವಿತವು ಎಲ್ಲ ಕಳ್ಕೊಂಬಿಟ್ಟ. ಸೂಳೆಗಳಿಗೆ ಪತ್ತಾಡೋದಕ್ಕೆ, ಕುಡಿಯೋದಕ್ಕೆ, ಕೆಟ್ಟ ಸಹವಾಸ, ಕೆಟ್ಟ ಸ್ನೇಹಿತರ ಸಹವಾಸ ಮಾಡಿದ್ದಾನೆ. ಹೆಂಗಸರ ಸಹವಾಸ ಮಾಡಿದ್ದಾನೆ. ಅವನು ಮೋಜು ಮಾಡೋಕ್ಕೆ ಹೋಗಿದ್ದಾನೆ. ಲೋಕದಲ್ಲಿ ಬಿದ್ದಿದ್ದಾನೆ. ಲೋಕದಲ್ಲಿ ಇರುವ ಎಲ್ಲ ಚಟಗಳನ್ನು ಕಲಿತಿದ್ದಾನೆ. ನಾಶನ ಮಾರ್ಗವನ್ನು ಆರಿಸಿಕೊಂಡಿದ್ದಾನೆ. ನಾಶನ ಮಾರ್ಗವನ್ನು ಆರಿಸಿಕೊಂಡು ಹೋಗಿ ಎಲ್ಲ ಕಳ್ಕೊಂಡು ಆ ಊರಲ್ಲಿ, ಅವನು ಓದ ಊರಲ್ಲಿ ಬರ ಬಂದುಬಿಡ್ತು. ಅಲ್ಲಿ ಬರ ಬಂದ್ಬಿಟ್ಲೆ ತನ್ನ ಹೊಯ್ಕೊಂತ ಇದ್ದಾನೆ. ಕೆಲಸಕ್ಕೆ ಹೋಗಿದ್ದಾನೆ ಹಂದಿಗಳು ಮೇಯಿಸೋದಕ್ಕೆ. ಅಲ್ಲಿ ಹಂದಿಗಳು ಮೇಯೋ ಹೊಟ್ಟನ್ನು ತಿನ್ನೋದಕ್ಕೆ ದೂರ ವ್ಯಾಪಾರ ಮಾಡಿದ್ದಾನೆ. ಎಲ್ಲ ಖರ್ಚು ಮಾಡಿಬಿಟ್ಟಿದ್ದಾನೆ. ದೊಡ್ಡ ಗొప్ప ಬರ ಬಂತು. ಇಬ್ಬಂದಿ ಎಷ್ಟೋ ಬಾಧೆ ಅನುಭವಿಸತಕ್ಕ ಜೀವಿತವನ್ನು, ಊಟ ಇಲ್ಲ, ಕೂಳಿಲ್ಲದೆ, ನೀರಿಲ್ಲದೆ ಜೀವಿಸ್ತಾ ಇದ್ದಾಗ, ಸತ್ತೋದ್ರೆ ಸಾಕಪ್ಪ ಅಂತ ಅಂದಾಗ, ಬುದ್ಧಿ ಬಂದಾಗ, ಜ್ಞಾನ ಬಂದಾಗ, ಅಲ್ಲಿ ಏನು ಮಾಡ್ತದೆ ನನ್ನ ತಂದೆ, ಎಷ್ಟು ಜನಗಳು ಕೂಲಿ ಜನಗಳಿದ್ದಾರೆ, ನಾನು ಇಲ್ಲಿ ಅನ್ನ ಇಲ್ಲದೆ ಸತ್ತು ಹೋಗ್ತಾ ಇದ್ದಾನಲ್ಲ, ಕೂಳಿಲ್ಲದೆ ಸತ್ತು ಹೋಗ್ತಾ ಇದ್ದಾನಲ್ಲ ಅಂತ ಬೇಜಾರಿಕೊಂಡ. ಅಲ್ಲಿ ಬೇಜಾರಿಕೊಂಡಾಗ ನಮ್ಮ ಜೀವಿತದಲ್ಲಿ ನಾವು ಗರ್ವದಿಂದ ನಡೀಬೇಕಂದ್ರೆ, ಅಸೂಯೆಯಿಂದ ನಡೀಬೇಕಂದ್ರೆ, ಇನ್ನೊಬ್ಬನಕ್ಕಿಂತ ನಾವು ಹೆಚ್ಚಾಗಿ ನಾವು ಬಲಗೊಳ್ಳಬೇಕು ಅಂತಂದಾಗ, ಹೋಲಿಕೆ ನೋಡಿಕೊಂಡಾಗ ನೀನು ಗರ್ವಿಷ್ಠಿ ಆಗ್ತೀಯ.